ಐ ಥಿಂಕ್ ಪರ್ವ ಬಗ್ಗೆ ಹೇಳ್ತಾ ಇದ್ದೆ, ಸಿಕ್ದಾಗೆಲ್ಲ ಹೇಳ್ತಾ ಇರ್ತೀನಿ ಪರ್ವ ಬಗ್ಗೆ. ಅಲ್ಲೊಂದು ಯುದ್ಧದ ಸನ್ನಿವೇಶ ಬರುತ್ತೆ. ಮಾಡಿದೆ ನಾನು ಈ ಕಡೆ ಬರುತ್ತೆ, ಪರವಾಗಿಲ್ಲ ಬಿಡಿ. ಆ, ಅಲ್ಲಿ ಒಂದು ಯುದ್ಧದ ಸನ್ನಿವೇಶ ಬರುತ್ತೆ. ಎಲ್ಲ ಮಾಡಿದಾರ. ಸೊ ಅಲ್ಲೊಂದು ಯುದ್ಧದ ಸನ್ನಿವೇಶ ಬರುತ್ತೆ. ಕೌರವರು ಯಾಕೆ ಸೋತೋದ್ರು, ಪಾಂಡವರು ಯಾಕೆ ಗೆದ್ರು ಅಂತ. ಅಲ್ಲಿ ಒಂದ್ ಕಡೆ ಹೇಳ್ತಾರೆ, ಈ ಕೃಷ್ಣ ಪಾಂಡವರ ಸೇನೆನ ಅಲ್ಲೊಂದು ನದಿ ಹರಿತಾ ಇರ್ತದೆ ಕುರುಕ್ಷೇತ್ರದಲ್ಲಿ. ಆ ನದಿನ ಬೇಗ ದಾಟಿ ಅಂತ ಹೇಳ್ತಾ ಇರ್ತಾರೆ. ಇವ್ರಿಗೆ ಗೊತ್ತಾಗಲ್ಲ ಪಾಂಡವ್ರಿಗೆ ಯಾಕೆ ಬೇಗ ದಾಟಬೇಕು ಅಂತ. ಇಲ್ಲ ನೀವು ದಾಟ್ಕೊಂಡು ನಡೀರಿ ಆ ಕಡೆ ಅಂತ. ಸೊ ಎಲ್ಲಾರನ್ನೂ ದಾಟಿಸಿ ಆ ಕಡೆ ಹೋಗ್ತಾರೆ. ಅಷ್ಟೊತ್ತಿಗೆ ಕೌರವರು ಅಲ್ಲಿಂದ ಬರ್ತಾರೆ ಅವ್ರ ಸೈನ್ಯ ತಗೊಂಡು. ಸೊ ಅವ್ರಿಗೆ ಈಗ ನದಿ ಪಾತ್ರ ಸಿಗಲ್ಲ ಅವ್ರಿಗೆ, ತೀರ. ಪಾಂಡವರು ನದಿ ತೀರದಲ್ಲಿ ಬಿಡಾರ ಹಾಕಿರ್ತಾರೆ. ಏನಕ್ಕೆ ಅಂದ್ರೆ ಅದು ಕೃಷ್ಣ ಆಮೇಲೆ ಗೊತ್ತಾಗುತ್ತೆ, ಯುದ್ಧ ನಡೀತದಲ್ಲ, ಯುದ್ಧ ನಡಿಬೇಕಾದ್ರೆ ಮೇನು ನೀರ್ ಬೇಕು. ನೀರ್ ಕೊಟ್ರೆ ಸೈನಿಕರು ಉಳಿತಾರೆ ಎಷ್ಟೊಂದು ಜನ. ಪಾಂಡವ್ರ ಕಡೆ ನದಿನೇ ಇದೆ. ಸೊ ಯಾರ್ಯಾರು ಯುದ್ಧದಲ್ಲಿ ಗಾಯ ಆಗುತ್ತೆ ಅಂತವ್ರಿಗೆಲ್ಲ ಇಮಿಡಿಯೇಟ್ ಆಗಿ ನೀರು ಹೋಗ್ತಾ ಇರ್ತದೆ. ಕೌರವ್ರಿಗೇನು ಅಂದ್ರೆ ಅವ್ರಿಗೆ ಏನಾದ್ರು ಸೀರಿಯಸ್ ಇಂಜುರಿ ಏನಾದ್ರು ಆದ್ರೆ ಎಷ್ಟೋ ಲೈಕ್ 106 ಕಿಲೋಮೀಟರ್ ಇಂದ ನೀರು ತರಿಸ್ಬೇಕು. ಯಾರೋ ಕೌರವರು ತರಿಸ್ಬೇಕಾದ್ರೆ ಎಷ್ಟೊಂದು ಜನ ನೀರಿಲ್ದೆ ನನಗೆ ತಿರ್ಕೊಂಡಿದ್ದಾರೆ. ಅದೊಂದು ಸ್ಟ್ರಾಟಜಿ ಅವ್ರು ಹೇಳ್ತಾರೆ ಭೈರಪ್ಪ, ಇದೊಂದು ಸ್ಟ್ರಾಟಜಿ ವಾರದು. ಈ ತರ ಇನ್ನೊಂದು ಇದು ಬರುತ್ತೆ. ಐ ಥಿಂಕ್ ಅರ್ಜುನ ಇವನ್ನ ಸಾಯಿಸೋದು, ಕರ್ಣನಲ್ಲ, ಜಯದ್ರಥನ್ ಸಾಯಿಸೋದು. ಎಕ್ಲಿಪ್ಸ್ ಟೈಮಲ್ಲಿ ಜಯದ್ರಥನ್ ಸಾಯಿಸ್ತಾರಲ್ಲ. ಎಲ್ಲಾರು ಹೇಳ್ತಾರೆ ಕೃಷ್ಣ ಚಕ್ರ ಅಡ್ಡ ಇಟ್ಬಿಟ್ಟು ಗ್ರಹಣ ಮಾಡಿಸ್ತಾನೆ. ಇಲ್ಲ, ಆಕ್ಚುಲಿ ಆ ಗ್ರಹಣದ ಟೈಮಲ್ಲೇನೆ ಅದು ಪಿಕ್ ಮಾಡ್ತಾರೆ. ಅದೆಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದೊಂದು. ಸೊ ಹಿಂಗೆ ಹೇಳ್ತಾ ಹೋದ್ರೆ ಸಿಕ್ಕಾಪಟ್ಟೆ ಸಿಗುತ್ತೆ ಪರ್ವದಲ್ಲಿ. ಮತ್ತೆ ಆವರಣನೂ ಅಷ್ಟೇ. ಆವರಣ ನೀವು ಓದಿದ್ರೆ ನಮ್ಮ ಹಿಸ್ಟ್ರಿ ಎಷ್ಟು ಸ್ಪಾಯ್ಲ್ ಮಾಡಿದ್ದಾರೆ ಈಗಿನವರು. ಹೊಸ ಲೈಕ್ ಆಕ್ಚುಲ್ ಹಿಸ್ಟ್ರಿ ಬಿಟ್ಟು ಏನೇನೋ ಆ್ಯಡ್ ಮಾಡಿದ್ದಾರೆ. ಯಾರನ್ನ ವೈಭವೀಕರಿಸಿದ್ದಾರೆ. ಯಾರ್ಯಾರು ಇಂಪಾರ್ಟೆಂಟ್ ಯಾರು, ಫಾರ್ ಎಕ್ಸಾಂಪಲ್ ಪೃಥ್ವಿರಾಜ್ ಚೌಹಾಣ್ 17 ಸರಿ ಹೊಡೆದೋಡ್ಸಿರ್ತಾನೆ ಯಾರನ್ನ, ಮೊಹಮ್ಮದ್ ಗೋರಿ ಬಗ್ಗೆ ಜಾಸ್ತಿ ಮಾತಾಡ್ತೀವಿ, ಪೃಥ್ವಿರಾಜ್ ಬಗ್ಗೆ ನಾವು ಮಾತಾಡಲ್ಲ. ಸೊ ಇದೆಲ್ಲ ಭೈರಪ್ಪ ಅವರು ಆವರಣದಲ್ಲಿ ಓದಿದ್ರೆ ನಿಮ್ಗೆಲ್ಲ ಸಿಗುತ್ತೆ. ಸೊ ಅದೊಂದು ಇನ್ನೇನಿದೆ ರೀಸೆಂಟಾಗಿ ಅದೇ ಓದಿದ್ದು ನಾನು. ಉತ್ತರಾಖಂಡ ನಾನು ಓದಿದೆ, ಬಟ್ ನಂಗೆ ಅಷ್ಟೊಂದು, ನನಗೆ ಪರ್ಸನಲ್ ಆಗಿ ಉತ್ತರಾಖಂಡ ಅಷ್ಟೊಂದು ನನಗೆ ಬರಲಿಲ್ಲ. ಮತ್ತೆ ನಮ್ಮ ತಾತವ್ರಿಗೂ ಕೇಳಿದೆ ಉತ್ತರಾಖಂಡ ಓದು ಅಂದ್ರೆ ಅವರು ಅದೇ ಹೇಳಿದ್ರು, ಯಾಕೋ ಇದು ಸೆಟ್ ಆಗ್ಲಿಲ್ಲ ನನಗೆ ಅಂತ. ಗೊತ್ತಿಲ್ಲ, ಒಬ್ಬ ಅವ್ರವ್ರದ್ದು ಇದು. ಸೊ ಈಗ ಮೇನ್ ಇಂಪಾರ್ಟೆಂಟ್ ಇದಕ್ಕೆ ಬಂದಿದ್ದೀವಿ. ಸೊ ಇವತ್ತು ನಮ್ಗೆ ಇಲ್ಲಿ ಇಂಡಿಯಾದಿಂದ ಒಬ್ರು ಮಹನೀಯರು ಬಂದಿದ್ದಾರೆ. ಇವರು ಪ್ರಜಾವಾಣಿಲಿ ಹಿರಿಯ ಪತ್ರಕರ್ತರು, ಸುಮಾರು ವರ್ಷದಿಂದ ಪ್ರಜಾವಾಣಿಲಿ ಕೆಲಸ ಮಾಡಿದ್ದಾರೆ. ಅವ್ರ ಹೆಸರು ಶ್ರೀಧರ್ ನಾಯಕ್ ಅಂತ. ಸೊ ಅವರು ಪ್ರಸ್ತುತ ನಿವೃತ್ತರಾಗಿದ್ದಾರೆ, ಬಟ್ ಈಗ ಅವರ ಸಮಯನ ಬರವಣಿಲಿ ಓದೋದ್ರಲ್ಲಿ ಮಾಡ್ತಾ ಇದ್ದಾರೆ. ಸೊ ಅವರು ಪತ್ರಕರ್ತರಾಗಿರೋದ್ರಿಂದ ಇದು ಅರೆ ಮರಳನ ಕಥಾ ಪ್ರಸಂಗ ಇದೇ ತಾನೇ ಪತ್ರಕರ್ತರು ಆಸ್ ಅ ಇದು. ಸೊ ಇವರು ಆ ಪತ್ರಕರ್ತ ಜೀವನದಲ್ಲಿ ಏನೇನು ಹಾಸ್ಯ ಪ್ರಸಂಗ ನಡೆದಿದೆಯೋ ಅದನ್ನೆಲ್ಲ ಸಣ್ಣ ಸ್ಟೋರಿಗಳ ತರನೋ ಎಲ್ಲ ಬರ್ದಿದ್ದಾರೆ ಇದರಲ್ಲಿ. ಸೊ ಇದಲ್ದಿರ ಅವರು ಇನ್ನ 3 ಬುಕ್ಸ್ ಬರ್ದಿದ್ದಾರೆ. ಇಲ್ಲಿ 2 ಇದೆ. ಮಾರ್ಜಾಲ ಮಹಾಪುರಾಣ, ಇದು ಹಾಸ್ಯದ್ದು ಅಲ್ವಾ, ಇದು ಹಾಸ್ಯದ್ದು ಪ್ರಬಂಧ. ಬಟ್ ಪ್ರಬಂಧ ಅಂದ್ರೆ ಬರೀ ಟೆಕ್ಸ್ಟ್ ಇರಲ್ಲ, ಹಾಸ್ಯ ಪ್ರಸಂಗಗಳು ಇರ್ತದೆ ಅದರಲ್ಲಿ. ಮತ್ತೆ ಅದಾದ್ಮೇಲೆ ಭಾವಲೋಕ ಅಂತ ಬರ್ದಿದ್ದಾರೆ. ಇದು ಕಲೆಕ್ಷನ್ ಆಫ್ ಎಸೆಸ್. ಸೊ ಇನ್ನೊಂದು ಬುಕ್ ಬರ್ದಿದ್ದಾರೆ, ಇನ್ನೊಂದು ಬುಕ್ ಗೊತ್ತಾಗ್ಲಿಲ್ಲ, ಶ್ರಾವಣದ ಅಕ್ಕಿ ಅಂತ ಬರ್ದಿದಾರಲ್ಲ, ಯಾವ್ದ್ರಲ್ಲಿ ಇನ್ನೊಂದಿತ್ತಲ್ಲ. ಓಕೆ 10 ವರ್ಷದ ಅನುಭವದ ಒಂದು ಹೇಳದೆ ಇರುವ ವಾಸ್ತವಗಳು. ಸೊ ಅದಕ್ಕೆ ಸೊ ಇದು ಅಂದ್ರೆ ವಾಸ್ತವ ಅಂದ್ರೆ ಭೈರಪ್ಪ ಅವ್ರ ತರನೇ ವಾಸ್ತವವಾಗಿ ಬರ್ದಿರ್ತಾರೆ. ಸೊ ಅವರು ಲೈಕ್ ಫಾರ್ಚುನೇಟ್ ಆಗಿ ಇಲ್ಲಿ ಬಂದ್ರು. ರಾಹುಲ್ನ ನಾನು, ನನ್ನ ಕೊಲೀಗ್ ರಾಹುಲ್, ಆಕ್ಚುಲಿ ಮೈರಿಪ್ರೈಸ್ TCS ಅಲ್ಲಿ ಕೆಲಸ ಮಾಡ್ತೀವಿ. ಹಿಂಗೆ ಯಾವುದೋ ಮೀಟಿಂಗ್ ಅಲ್ಲಿ ರಾಹುಲ್ ಮೀಟ್ ಆದ್ರು. ಹಿಂಗೆ ಮಾತಾಡ್ಬೇಕಾದ್ರೆ ನಾವು ಲೈಬ್ರರಿ ಮೀಟ್ ಮಾಡ್ತೀವಿ ಅಂದ್ರೆ ಅವರು ಹೇಳಿದ್ರು, ನಮ್ಮ ತಂದೆಯವರು
ಪತ್ರಕರ್ತರು ಬಂದಿದ್ದಾರೆ, ಅವ್ರ ಬುಕ್ಸ್ ಎಲ್ಲ ಬರ್ದಿದ್ದಾರೆ ಅಂದರು. ಬಟ್ ಇವ್ರ ಹತ್ರ ಮಾತಾಡಿದೆ, ಅವರು ನನ್ನ ಬುಕ್ಕು ಕಾಂಟ್ರಿಬ್ಯೂಟ್ ಮಾಡ್ತೀನಿ, ನಾನು ಬರಲ್ಲ ಅಂದರು. ಇಲ್ಲ ಸರ್, ನೀವು ಬರಲೇಬೇಕು, ಎಲ್ಲರಿಗೂ ಪರಿಚಯ ಆಗಲಿ ನಿಮ್ಮ ಬಗ್ಗೆ ಎಲ್ಲ. ಸೊ ಅದಕ್ಕೆ ನಮ್ಮ ಆಹ್ವಾನ ಮನ್ನಿಸಿ ಇಲ್ಲಿ ಬಂದಿದ್ದಾರೆ. ಸರ್ ಪ್ಲೀಸ್ ಬನ್ನಿ. ಸರ್ ಬನ್ನಿ, ಆನಂದ್ ಬನ್ನಿ 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 ಸರ್, ಬನ್ನಿ ಬನ್ನಿ ಕೊಡು, ಬನ್ನಿ 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 ಕೊಡಿ ಪರ ಎಲ್ಲರೂ ಕೊಡ ಅಂತ. ಕೊಡಿ, ಎಲ್ಲರೂ ಫೋಟೋ ಹಿಡ್ಕೊಂತೀರಾ? ಫೋಟೋ ಫೋಟೋ ಸರ್, ಇದು ನಮ್ಮ ಓದುಗರ ಮಿನಸೋಟ ಓದುಗರ ಕಟ್ಟೆ ಕಡೆಯಿಂದ ನಿಮ್ಮೊಂದು ನೆನಪಿನ ಕಾಣಿಕೆ. ಒಳ್ಳೆದಾಯ್ತು. ಥ್ಯಾಂಕ್ ಯು ಸರ್. ಇದು ನಮ್ಮ ಮಿನಸೋಟ ಸಂಗೀತ ಕನ್ನಡ ಕೂಟ ಅವ್ರ ಕಡೆಯಿಂದ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈಗ ನೀವು ಅವ್ರ ಮಗ ಬೇಕಾದ್ರೆ ಮಾತಾಡ್ಬೋದು, ತಂದೆ ಬಗ್ಗೆ ಅಲ್ಲೇ ಕುತ್ಕೊಂಡೆ ಮಾತಾಡಿ, ಪರವಾಗಿಲ್ಲ. ನಾವು ನಾಚಿಕೆ ಏನ್ ಬೇಡ, ನಾವು ನಮ್ಮವರೇ ಎಲ್ಲ, ನಾವೇ ತಂದೆ ಬಗ್ಗೆ ನೀವು ಮಾತಾಡಿ. ಹೇಳ್ಬೇಕು ಅಂದ್ರೆ ಅದೇ ಅವ್ರ ಕನ್ನಡ, ನನ್ಗೆ ಕನ್ನಡದಲ್ಲಿರೋ ಪ್ರೀತಿ ಅವ್ರ ಇದ್ರ ಕನ್ನಡ ಮೇಲೆ ಇರೋ ನಮ್ಗೆ ಅಭಿಮಾನ ಎಲ್ಲ ಇದೆಲ್ಲ ಇವರಿಂದನೇ ಬಂದಿದ್ದು. ಏನಕ್ಕೆ ಅಂದ್ರೆ ಚಿಕ್ಕಂದಿನಿಂದಾನೇ ನನ್ನ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡಲ್ಲಿ ಓದಿಸಿ ಕನ್ನಡ ಭಾಷೆಯಲ್ಲಿ ಪ್ರೀತಿ ಬೆಳೆಸೋದು, ಅದನ್ನ ಇವರು ಮೆಮರಿ ಮಾಡಿದ್ದಾರೆ. ಮತ್ತೆ ನ್ಯೂಸ್ ಪೇಪರ್ ಕನ್ನಡ ಭಾಷೆಯಲ್ಲೇ ಕೆಲಸ ಮಾಡ್ತಾ ಇದ್ದೆ ಅಲ್ವಾ, ಅದಕ್ಕೆ ನನಗೆ ಚಿಕ್ಕಂದಿಂದನೂ ಕನ್ನಡ ಪುಸ್ತಕ, ಕನ್ನಡ ನ್ಯೂಸ್ ಪೇಪರ್ ಎಲ್ಲ ನೋಡಕ್ಕೆ ಇದೆಲ್ಲ ಮಾಡಿ, ಅದಕ್ಕೆ ಇವಾಗಿರೋ ಕನ್ನಡ ಮೇಲೆ ಇರೋ ಪ್ರೀತಿ ಎಲ್ಲ ಇವರಿಂದನೇ ಬಂದಿರೋದು ನನಗೆ. ಮತ್ತೆ ನ್ಯೂಸ್ ರಿಪೋರ್ಟರ್ ಆಗಿ ಕೆಲಸ ಮಾಡ್ಬೇಕಾರೆಲ್ಲ ಅವ್ರ ಸೀರಿಯಸ್ನೆಸ್, ಅವ್ರದ್ದು ಡೆಡಿಕೇಶನ್ ನೋಡಿ ನಮ್ಗೆ ಅದರಿಂದನೇ ಇನ್ಸ್ಪೈರ್ ಆಗ್ಬಿಟ್ಟು ನಾವು ನಮ್ಮ ಕೆಲಸದಲ್ಲಿ ಇದೆಲ್ಲ ಮಾಡೋ ತರ ಆಗಿರೋದು ನಮ್ಗೆ. ಅದೇ ನಾವು ಅದು ಇನ್ನೂ ಕಲಿಬೇಕಾಗಿರೋದು ತುಂಬಾ ಇದೆ. ಈಗ ರಿಟೈರ್ ಆಗಿದ್ದಾರೆ, ಆಲ್ಮೋಸ್ಟ್ ರಿಟೈರ್ ಆಗಿ ತುಂಬಾ ವರ್ಷ ಆದ್ರೂ ಈಗ ಕೂಡ ಆರ್ಟಿಕಲ್ಸ್ ಬರೀಬೇಕು, ಇಲ್ಲ ಬುಕ್ ಓದ್ಬೇಕು, ಇಲ್ಲ ಇದ್ರ ವಿಷಯ ನೋಡ್ಬಿಟ್ಟು ಬರೀಬೇಕು. ನಾನು ಇಲ್ಲಿ ಎಲ್ಲೇ ಕರ್ಕೊಂಡು ಹೋದ್ರು ಅದ್ರ ವಿಷಯ ಫೇಸ್ಬುಕ್ ಅಲ್ಲಿ ಬರೆಯೋದು, ಇಲ್ಲ ಆರ್ಟಿಕಲ್ ಬರೆಯೋದು, ಅದೆಲ್ಲ ಇನ್ನೂ ಮಾಡ್ತಾ ಇದಾರೆ. ಇದು ನಾವನ್ ಗೊತ್ತಿ ರಿಟೈರ್ಮೆಂಟ್ ಆದ್ಮೇಲೆ ಸುಮ್ಮನೆ ರಿಲ್ಯಾಕ್ಸ್ ಮಾಡೋದು, ಏನು ಮಾಡೋದು ಬೇಡ ಅಂತ. ಆದ್ರೆ ಇವ್ರು ಇಷ್ಟು ಇಂಟ್ರೆಸ್ಟ್ ಅಲ್ಲಿ ಮಾಡೋದು ನೋಡಿದ್ರೆ ನಮ್ಗೂ ಅನ್ಸುತ್ತೆ ಕಿ ರಿಟೈರ್ಮೆಂಟ್ ಆದ್ಮೇಲೆ ನಾವು ಕೂಡ ಸುಮ್ಮನೆ ಕುತ್ಕೊಳ್ಳೋದ್ ಬದಲು ಈ ತರದೆಲ್ಲ ಇದ್ರೆ ತುಂಬಾ ಒಳ್ಳೇದಲ್ವಾ ಅಂತ ಅನ್ಕೋತೀನಿ ನಾನು. ಅದ್ರ ಮೇಲೆಲ್ಲ ತುಂಬಾ ಇದ್ ಮಾಡೋದು. ಅದ್ ಬಿಟ್ರೆ ಅವಾಗ ಮಾತ್ರ ಅಲ್ಲ, ಇವಾಗಿನ ಲೇಟೆಸ್ಟ್ ಟೆಕ್ನಾಲಜಿ ವಿಷಯನ ಏನೇ ಇದ್ರು ಬೇಗ ಕಲ್ತಿ ಅದನ್ನ ಯೂಸ್ ಮಾಡೋ ತರ. ಕಂಪ್ಯೂಟರ್ ಕೂಡ ನನ್ ಚಿಕ್ಕನಿದ್ದಾಗ ಯೂಸ್ ಮಾಡಕ್ಕಿದ್ದು ಇವರಿಂದಾನೆ. ಏನಕ್ಕೆ ಅಂದ್ರೆ ಆಫೀಸಿಂದ ಕಂಪ್ಯೂಟರ್ ಕೊಟ್ಟಿದ್ರು. ಸೊ ನನ್ಗೆ ಆಲ್ಮೋಸ್ಟ್ ಕಿಂಡರ್ ಗಾರ್ಡನ್ ಕಂಪ್ಯೂಟರ್ ಯೂಸ್ ಮಾಡೋದು ಅಭ್ಯಾಸ ಶುರುವಾಗಿತ್ತು. ಅದರಿಂದಾನೇ ಇದರಿಂದ ತುಂಬಾ ಹೆಲ್ಪ್ ಆಗಿದೆ ಇವರಿಂದ ನಮ್ಗೆ. ಸೊ ಅದೇ ಈಗಲೂ ಕೂಡ ಕಲಿಬೇಕಾಗಿ ತುಂಬಾ ಇರೋದ್ರಿಂದ ಇದೆ, ತುಂಬಾ ನೋಡ್ಕೊಂಡು ಇದು ಮಾಡ್ಕೊಂಡಿದ್ದೀನಿ. ಈಗ ನಮ್ಮ ತಂದೆನೆ ಕೆಲಸ ಮಾಡ್ತಾ ಇದ್ರು. ಸೊ ನನ್ ಕೆಲಸ ಸಿಕ್ಕ ತಕ್ಷಣ ನೀವು ಮಾಮೂಲಿ ಕೆಲಸ ಆರಾಮಾಗಿ ಮನೇಲಿ ಇದೆ ಅಂತ 2 ವಾರ ಇರಕ್ಕಾಗಿಲ್ಲ ಅವ್ರಿಗೆ. ಅದೇ ಹೋಗೋಷ್ಟೊತ್ತಿಗೆ ಏನೇನೋ ಮಾತಾಡ್ತಾ ಇದ್ರು. ನಾನು ಹೇಳಿದೆ, ಇಲ್ಲ ನೀವು ಕೆಲ್ಸಕ್ಕೆ ಹೋಗಿ ಆರಾಮಾಗಿ ಹೋಗಿ, ನೀವು ರಾತ್ರಿ ಎಲ್ಲ ದುಡಿಬೇಡಿ, ಹೋಗಿ ಬನ್ನಿ. ಯಾಕಂದ್ರೆ ಅವರು ಆತರ ಬೆಳೆದ್ಬಿಟ್ಟಿರ್ತಾರೆ ಕೆಲಸ ಮಾಡಿ ಇಲ್ಲ ಅಂದ್ರೆ ಒಂಥರ ಕಳ್ಕೊಳ್ಳೋ ಅದೇ ಅದು ಎಂಟೈರ್ ಲೈಫ್ ಟೈಮ್ ಕೆಲಸ ಮಾಡಿರೋದ್ರಿಂದ ಆಮೇಲೂ ಅಷ್ಟೇ ಸುಮ್ಮನೆ ಕುತ್ಕೊಂಡ್ರ ಇದಿರಲ್ಲ. ಈಗಲೂ ಕೂಡ ಏನಾರ ಬರಿಬೇಕು, ಮಾಡ್ಬೇಕು, ನೋಡ್ಬೇಕು, ಹೋಗ್ಬೇಕೆಲ್ಲ, ತಿರ್ಗ್ಬೇಕು. ಇವನ್ ಟ್ರಾವೆಲಿಂಗ್ ಕೂಡ ತುಂಬಾ ಇಂಟ್ರೆಸ್ಟೆಡ್ ಎಲ್ಲ ಕಡೆ. ಈ ರೀಸೆಂಟ್ಲಿ UK ಕೂಡ ಹೋಗಿ ಬಂದಿದ್ರು. ಇವಾಗ ಇಲ್ಲಿ US ಕೂಡ ಕರ್ಕೊಂಡು ಹೋಗ್ತಾ ಹೋಗ್ಬೇಕು, ನೆಕ್ಸ್ಟ್ ವೀಕ್ ಹೋಗ್ಬೇಕು ನಾನು. ಇಲ್ಲ, ಅದಕ್ಕೆ ಇದಿರುತ್ತೆ. ಇದಕ್ಕೆ ಹೋಗ್ತಾ ಇದೀನಿ, ವಿಸ್ಕಾನ್ಸಿನ್ ಕಡೆ ಹೋಗ್ತಾ ಇದೀನಿ. ಅವಾಗ ಇವಾಗ ಬರ್ತದೆ ಅಂತ ಕೇಳಿದೀನಿ. ಇಲ್ಲರ ಸೌತ್ ಕಡೆ ನೋಡ್ಬೇಕಾಗುತ್ತೆ. ಅದೇ ಈ ಡೈಲಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀನೋ ಅಲ್ಲಿಂದ ವಿಷಯ ಬರೀತಾರೆ ಫೇಸ್ಬುಕ್ ಅಲ್ಲಿ. ಅದು ಒಳ್ಳೇದೇ. ಏನಕ್ಕೆ ಅಂದ್ರೆ ಅವರು ನೋಡಿರೋದೆಲ್ಲ ಮೆಮೊರೀಸ್ ಅಲ್ಲಿ ಬರ್ದಿರೋದ್ರಿಂದ ಒಂದ್ ಕಡೆ ರೆಕಾರ್ಡ್ ಆಗಿದೆ, ಅದೆಲ್ಲ ಆಗಿದೆ. ಸೊ ಅದಕ್ಕೆ ಒಂದು ಬ್ಲಾಗ್ ಪೋಸ್ಟ್ ಕೂಡ ಬರ್ದ್ಬಿಟ್ಟು ಕ್ರಿಯೇಟ್ ಮಾಡಿ ಕೂಡ ನಾನು ಕೊಟ್ಟಿದ್ದೆ ನಾನು. ಸೊ ದಟ್ ಅವ್ರು ರೆಗ್ಯುಲರ್ಲಿ ಅವ್ರು ಅದ್ರಲ್ಲಿ ಅಪ್ಡೇಟ್ ಮಾಡೋದ್ರಿಂದ ವೆಬ್ ಪೇಜ್ ಅಲ್ಲಿ ಅಪ್ಡೇಟ್ ಆಗಿರುತ್ತಲ್ಲ ಅನ್ಕೊಂಡ್ಬಿಟ್ಟು ನಾನು ಅನ್ಕೊಂಡಿದ್ದೆ ಮಾಡ್ಬೇಕು ಅದನ್ನ. ಈಗ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದೆ, ಈಗ ನಿಮ್ ತಂದೆ ವಯಸ್ಸವರು ಸಿಕ್ಕಾಪಟ್ಟೆ ಆಕ್ಟಿವ್ ಇದ್ದಾರೆ.
ಇವರು ಯಾರೋ ಸಂದೀಪ್ ಇರಲ್ಲ, ಸಂದೀಪ್ ಮೇಡಮ್ ಅವ್ರ ವೈಫು, ಅವ್ರ ತಾಯಿ ರೈಟ್ರು. ಫೇಸ್ಬುಕ್ ಅಲ್ಲಿ ಯಾವ ಆಕ್ಟಿವ್ ಆಗಿರ್ತಾರೆ, ಫೇಸ್ಬುಕ್ ಅಲ್ಲಿ ಸೊ ಮೆಸೇಜ್ ಮಾಡ್ತಾ ಇರ್ತಾರೆ ಫೇಸ್ಬುಕ್. ಅವ್ರದೊಂದು ಬುಕ್ ಕೊಟ್ಟಿದ್ದಾರೆ, ಅವ್ರು ಬರ್ದಿರೋದು. ಒಂಥರ ಈಗ ನಮ್ಮಿನ ಜಾಸ್ತಿ ಯಾವ ಆಕ್ಟಿವ್ ಆಗಿದೆ. ಹೌದೌದು. ಟೈಮ್ ಇರಲಿಲ್ಲ, ನಮ್ಗೆ ಇವಾಗ ಅದೇ ಟೈಮ್ ಇರಲಿಲ್ಲ. ಈಗ ಸಾಕಷ್ಟು ಟೈಮ್ ಇದೆ. ನಾನು ಪ್ರಜಾವಾಣಿ ಜಾಯ್ನ್ ಆಗ್ಬಿಟ್ಟು 2 ಪುಸ್ತಕ ಬರೆದಿದ್ದೆ. ರಿಟೈರ್ಡ್ ಆದಮೇಲೆ 5 ಪುಸ್ತಕ ಬರೆದೆ. ಒಂದು ಭಾವಲೋಕ ಅಂದರೆ ಇದ್ರ ಬಗ್ಗೆ ಕಲೆಕ್ಷನ್ ಆಫೀಸರ್ಸ್, ಇನ್ನೊಂದು ಪತ್ರಿಕೋದ್ಯಮ, ಒಂದು ನೇರ ನೋಟ ಅಂತ. ಅದು ಪತ್ರಿಕೋದ್ಯಮ ಪ್ರವೇಶ ಮಾಡೋದಕ್ಕೆ ಬಯಸುವವರಿಗೆ ಒಂದು ಮಾರ್ಗದರ್ಶಿ ಪುಸ್ತಕ ಇದ್ದಾವೆ, ಅದು ಆ ರೀತಿ. ಆಮೇಲೆ ಇದು ಹೇಳದಿದ್ದ ವಾಸ್ತವಗಳು, ಅದು ನನ್ನ 10 ವರ್ಷದ ಸ್ಟಾಫ್ ಕರೆಸ್ಪಾಂಡಾಗಿ ವರ್ಕ್ ಮಾಡಿದ್ದೆ. ಪ್ರಜಾವಾಣಿ ಮತ್ತು ಡೆಕ್ಕನ್ ಕರೆಸ್ಪಾಂಡಾಗಿ ಗುಲ್ಬರ್ಗ ಮತ್ತು ಹಾಸನದಲ್ಲಿ. ಅದರ ಅನುಭವ ಎಲ್ಲವನ್ನು ನಾವು ಬರೆಯೋದು ಕಷ್ಟ, ಸುದ್ದಿಯಲ್ಲಿ ಬರೆಯೋದು ಸಾಧ್ಯವಿಲ್ಲ. ಹಿಂದೂ ಮುಸ್ಲಿಮ್ ಅಥವಾ ಬೇರೆ ಬೇರೆ ವಿಷಯ ಇದೆ, ಅದ್ರ ಹಿನ್ನೆಲೆ ಏನು, ಯಾಕೆ ಆಯಿತು ಅಂತ. ಆಗ ಬರೆದ್ರೆ ಭಾರಿ ಗಲಾಟೆ ಆಗ್ತಿತ್ತು, ನಮ್ಗೆ ತಿರುಗಿ ಬೀಳ್ತಿದ್ರು. ಯಾಕಂದರೆ ಡೆಕ್ಕನಲ್ಲಿ ಮೊಹಮ್ಮದ್ ಇಡಿಯಟ್ ಸ್ಟೋರಿ ಪಬ್ಲಿಷ್ ಆದಮೇಲೆ ಸಾಕಷ್ಟು ವೈಲೆನ್ಸ್ ಆಯಿತು. ಆಗ ಎಷ್ಟೋ ವಿಷಯ ನಮಗೆ ಅನುಭವಕ್ಕೆ ಬಂತು. ನಮ್ಮ ಆಫೀಸನ್ನು ಸುಡೋದಕ್ಕೆ ಬಂದಿದ್ದರು. ಆಗ ಬೋರ್ಡು ಬೇರೆ ಕಡೆ ಇಟ್ಟ ಕಾರಣ ನಂಗೆ ಗೊತ್ತಿರಲಿಲ್ಲ ಯಾರು ಅದನ್ನು ಎತ್ತಿಟ್ರಂತ. ಅದು ಅಂಥದ್ದೆಲ್ಲ ನಾನು ಬರೆದೆ ಅದರಲ್ಲಿ. ಹೇಳದಿದ್ದ ವಾಸ್ತವಗಳು, ಅಂಟೋಲ್ಡ್ ಸ್ಟೋರೀಸ್ ಅಂತ ಹೇಳ್ತಾರೆ, ಆ ಥರ ಇದು. ಹೌದು, ಇದು. ಮತ್ತು ಇತ್ತೀಚೆಗೆ ಅದು ಮಾರ್ಜಾಲ ಮಹಾಪುರಾಣ, ಅದು ಅಂದರೆ ನಾನು ಭಾವಲೋಕದಲ್ಲಿ ನಾನು ಸಾಕಿ ನಾಯಿ ಬಗ್ಗೆ ಬರೆದಿದ್ದೆ. ತುಂಬ ಜನ ಅಪ್ರಿಷಿಯೇಟ್ ಮಾಡಿದರು, ತುಂಬ ಜನ. HR ಲೀಲಾವತಿ ಭಾವಗೀತೆ ಹಾಡೋರು ಇದ್ದಾರಲ್ಲ, ಅವರು ಹೇಳಿದ್ರು ನನಗೆ, ನಾನು 10 ಬಿಟ್ಟೆ ಅಂತ. ಇದು 1-2 ಅಲ್ಲ, ತುಂಬ ಜನ ಹೇಳಿದ್ರು ನನಗೆ. ಅದನ್ನು ಬರೆದ ಮೇಲೆ ನನಗೆ ನಾನು ಸಾಕಿದ ಬೆಕ್ಕಿನ ಬಗ್ಗೆ ಇದಾಯಿತು. ನಾನು ಬೆಕ್ಕಿನ ಬಗ್ಗೆ ಬರೆದೆ. ಅದು ಬರಿತಾ ದೊಡ್ಡ ಪುರಾಣದಾಗ ಆಯಿತು. ಅದಕ್ಕೆ ನಾನು ಮಾರ್ಜಾಲ ಮಹಾಪುರಾಣ ಅದು ಬರೆದೆ. ಏನು ನಮ್ಮ ಬಾಲ್ಯದ ಬಗ್ಗೆ ಬರೆದೆ. ಬಾಲ್ಯ ಅದು ಬಣ್ಣದ ತಗಡಿನ ತುತ್ತೂರಿ, ಆ ಹಾಡಲ್ಲಿ ಇದೆ ನೋಡಿ. ಅವನು ತುತ್ತೂರಿಗೆ ಓದ್ತಾ ಹೋಗ್ತಾನೆ, ಕೊನೆಗೆ ಏನಾಗ್ತದೆ, ನಾವು ತುತ್ತೂರಿ ಕೆಳಗೆ ಬೀಳ್ತದೆ, ನೀರಿನ ಪಾಲಾಗ್ತದೆ. ಮತ್ತೆ ಅವನು ತುತ್ತೂರಿಗೆ ಓದಲು ಟ್ರೈ ಮಾಡ್ತಾನೆ, ಅದು ಓದೋಕ್ಕೆ ಆಗುದಿಲ್ಲ ಅವನಿಗೆ, ಆಗುದಿಲ್ಲ. ಅದೇ ರೀತಿ ನಮ್ಮ ಬಾಲ್ಯ ಒಮ್ಮೆ ಕಳೆದೋದು ಮತ್ತೆ ಬರೋದೇ ಇಲ್ಲ, ಸಾಧ್ಯ ಈ ರೀತಿ. ಇನ್ನೊಂದು ಓದುವಿಕೆಗಿಂತ ತಪ್ಪವೂ ಇಲ್ಲ ಅಂತ ಹೆಸರು. ಓದುವುದರಲ್ಲಿರೋ ಸುಖ ಇನ್ನು ಯಾವುದರಲ್ಲಿ ಸಿಗೋದಿಲ್ಲ ಅಂತ ಅದೊಂದು. ಇನ್ನೊಂದು ಅದರಲ್ಲಿದೆ ಅರ್ಥ ಆಗೋದವರು ಅಂತ. ಕೆಲವರ ನೇಚರ್ ನಮಗೆ ಅರ್ಥವೇ ಆಗೋದಿಲ್ಲ. ಈ ಬೆಂಗಳೂರಂಥ ಊರಲ್ಲಿ ಆಟೋ ಡ್ರೈವರ್ಸಿಗೆ ನಾವು ಒಂದು ಕಡೆ ನಿಂತು ರಾಜೇಂದ್ರ ನಗರ ಬರ್ತೀರಾ ಅಂತ ಕೇಳಿದ್ರೆ ಮಲ್ಲೇಶ್ವರ ಮಗ ಬನ್ನಿ ಅಂತ ಹೇಳ್ತಾರೆ. ನಾವು ಹೋಗಲಿ, ಅವರು ಬರೋದೇ ಇಲ್ಲ. ಅಲ್ಲಿ ಇವರು ಪ್ಲಂಬರ್ಸ್ ಇರ್ತಾರೆ, ಬನ್ನಿ ಇದು ಟ್ಯಾಪ್ ಲೀಕ್ ಆಗ್ತಿದೆ ಅಂದರೆ ಬನ್ನಿ ಹೋಗ್ತಾರೆ, ನಮಗೆ ನಿಮ್ಮ ಮನೆ ಗೊತ್ತು, ಒಂದು 2 ನಿಮಿಷ ನಾವು ಅಲ್ಲಿ ಇರ್ತೀವಿ, ಬರೋದೇ ಇಲ್ಲ. ಎಲೆಕ್ಟ್ರಿಷಿಯನ್ನು ಅದೇ, ಅದು ನಮ್ಮ ಏರಿಯಾದಲ್ಲಿ ಮಾತ್ರ ಅಂತ ಅಂದ್ಕೊಂಡಿದ್ದೆ. ಕೊನೆಗೆ ರಾಜೇಂದ್ರ ಸುಬ್ರಹ್ಮಣ್ಯ ನನ್ನ ಸಿಸ್ಟರ್ಸ್ ಇದ್ದರು, ಅವ್ರನ್ನ ಕೇಳಿದೆ, ಸೇಮ್ ನೇಚರ್. ಅವರು ಒಂದು ಅರ್ಧ ಕಪ್ ಕಾಫಿ ಗ್ಲಾಸ್ ಹಿಡಿದು ರಸ್ತೆ ಬೆಳೆದು ನಿಂತು ಬೇರೆಯವ್ರ ಬಗ್ಗೆ ತಮಾಷೆ ಮಾಡೋದಕ್ಕೆ ರೆಡಿ. ಆದರೆ ಕೆಲಸ ಅವ್ರಿಗೆ ಗೊತ್ತು, ಕೆಲಸ ಖಂಡಿತ ಗೊತ್ತು, ದುಡಿಯೋದಕ್ಕಾಗೋದಿಲ್ಲ ಅವರಿಗೆ. ಮತ್ತೆ ಅವ್ರಿಗೇನು, ನಿಮ್ಮ ಮಕ್ಕಳು ಬಿಡಿ, ಫಾರಿನ್ನಲ್ಲಿದ್ದಾರೆ, ನನ್ನ ಮಗಳು ಒಬ್ಬಳು ಬ್ರಿಟನ್ನಲ್ಲಿದ್ದಾರೆ, ಇವನು ಇಲ್ಲಿದ್ದಾನೆ ಅಂತ. ನಾನು ಯಾವಾಗಲೂ ಹೇಳ್ತೇನೆ, ಅವರು ನಿಮ್ಮ ಹಾಗೆ ರಸ್ತೆ ಬದಿ ನಿಂತು ಟೀ ಕುಡಿತ ನಿಲ್ಲಿ ಓದಬೇಕಾದ ಟೈಮ್ ಓದಿದ್ರು, ಚೆನ್ನಾಗಿ ಓದಿದ್ರು, ಸುಮ್ಮನೆ ಅಲ್ಲ. ಆದ್ದರಿಂದ ನಿಮ್ಮ ಮಕ್ಕಳು ಬಿಡಿ ಅನ್ನೋದು ಮೀನಿಂಗ್ಲೆಸ್. ಈಗ ನಿಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ,